ಕೋರ್ಟ್ ಆದೇಶದ ಮಧ್ಯ ಕಾರು ಸರ್ವಿಸ್ಗೆ ಬಿಟ್ಟ ಕೊಪ್ಪಳ ಡಿಸಿ ಕಾರು ಜಪ್ತಿಗೆ ಆದೇಶಿಸಿದ್ದ ಗಂಗಾವತಿ ಹಿರಿಯ ಸಿವಿಲ್ ಕೋರ್ಟ್ ಆದೇಶದಿಂದ ತಪ್ಪಿಸಿಕೊಳ್ಳೋದಕ್ಕೆ ಕಾರು ಸರ್ವಿಸ್ಗೆ ಬಿಟ್ರಾ ಅನ್ನೋ ಪ್ರಶ್ನೆ. ಬಳ್ಳಾರಿಯ ಹೊಸಪೇಟೆ ಶೋರೂಮ್ನಲ್ಲಿ ಕೊಪ್ಪಳ ಡಿಸಿ ಕಾರು ಪತ್ತೆಯಾಗಿದೆ. ಏಪ್ರಿಲ್ 17ರಂದು ಕಾರು ಜಪ್ತಿಗೆ ಬಂದಿದ್ದ ಕೋರ್ಟ್ ಬೆಲೀಫ್ಗಳು ಕಾರು ಜಪ್ತಿ ಮಾಡೋದಕ್ಕೆ ಕೀ ಕೊಡದ ಕೊಪ್ಪಳ ಡಿಸಿ ನಳಿನ್ ಅತುಲ್ ಇದೀಗ ಕಾರು ಸರ್ವಿಸ್ಗೆ ಬಿಟ್ಟ ಹಿನ್ನೆಲೆಯಲ್ಲಿ ಅನುಮಾನ ಅನ್ನೋದು ಮೂಡ್ತಾ ಇದೆ. ಬೇಕು ಅಂತಾನೆ ಹಿಂಗೆ ಮಾಡಿರಬಹುದು, ಈ ಥರದೊಂದು ಪ್ಲಾನ್ ಮಾಡ್ಕೊಂಡಿರ್ಬೋದು. ಸರ್ವಿಸ್ಗೆ ಬಿಟ್ಟಿದ್ದೀನಿ ಅಂತಂದ್ರೆ ಮುಗಿತಲ್ಲ, ಸೊ ಆ ಕಾರಣಕ್ಕಾಗಿ ಬೇಕು ಅಂತಾನೆ ಕೋರ್ಟ್ ಆದೇಶ ಕೊಟ್ಟ ಮೇಲೂ ಈ ಕಾರ್ ಸರ್ವಿಸ್ಗೆ ಬಿಟ್ಟಿದ್ದಾರೆ ಕೊಪ್ಪಳದ ಡಿಸಿ ಅನ್ನೋದೊಂದು ಅನುಮಾನ. ಉನ್ನತ ಹುದ್ದೆಯಲ್ಲಿ ಇರ್ತಾರೆ, ಉನ್ನತ ಅಧಿಕಾರಿಗಳು ಕೋರ್ಟ್ನ ಆದೇಶಕ್ಕೆ ಗೌರವ ಕೊಡಬೇಕಾಗತ್ತೆ, ಕೋರ್ಟ್ನ ಆದೇಶಕ್ಕೆ ತಲೆ ಬಾಗ್ಲೇಬೇಕಾಗತ್ತೆ. ಬಟ್ ಅದನ್ನು ಹೊರತುಪಡಿಸಿ ಇನ್ನೊಂದು ಆ್ಯಂಗಲಲ್ಲಿ ಥಿಂಕ್ ಮಾಡಿಕೊಂಡು ಇದೀಗ ಸರ್ವಿಸಿಗೆ ಅಂತ ಕೊಟ್ಟಿರೋದು. 1-2-3-4 ದಿನ ಕಳೆದು ಬಿಡುತ್ತಲ್ಲ ಸರ್ವಿಸಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ವಶಪಡಿಸ್ಕೊಳ್ಳೋದಕ್ಕೆ ಅಂತ ಬಂದಾಗ ಕಾರನ್ನು ಕೊಟ್ಟಿರಲಿಲ್ಲ. ಈಗ ಕಾರು ಜಪ್ತಿಗೆ ಆದೇಶಿಸಿದ್ರೂ ಕೂಡ ಸರ್ವಿಸಿಗೆ ಬಿಟ್ಟಿರೋದೇ ಈಗ ಅನುಮಾನಕ್ಕೆ ಕಾರಣವಾಗ್ತಾ ಇರೋದು. ಬಳ್ಳಾರಿಯ ಹೊಸಪೇಟೆ ಶೋರೂಮ್ನಲ್ಲಿ ಕೊಪ್ಪಳ ಡಿಸಿ ಕಾರ್ ಪತ್ತೆ ಆಗಿದೆ. ಏಪ್ರಿಲ್ 17ರಂದು ಕಾರು ಜಪ್ತಿಗೆ ಅಂತ ಕೋರ್ಟ್ನಿಂದ ಬರಲಾಗಿತ್ತು. ಕಾರ್ ಜಪ್ತಿ ಮಾಡೋದಕ್ಕೆ ಕೀಯನ್ನೇ ಕೊಟ್ಟಿರಲಿಲ್ಲ ಕೊಪ್ಪಳ ಡಿಸಿ ನಳಿನ್ ಅತುಲ್ ಅವರು. ಇದೀಗ ಕಾರನ್ನು ಸರ್ವಿಸ್ಗೆ ಬಿಟ್ಟಿದ್ದಾರೆ. ಇದರಿಂದ ಸಹಜವಾಗಿ ಅನುಮಾನಗಳು ಮೂಡ್ತಾ ಇದೆ. ಬೇಕು ಅಂತಾನೆ ಈ ಥರದೊಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನೋಡಬೇಕಾಗುತ್ತೆ ವಾಟ್ ನೆಕ್ಸ್ಟ್ ಅಂತ. ಇದಕ್ಕೆ ಇನ್ನೇನಾದರೂ ಆ್ಯಕ್ಷನ್ಸ್ ಬರುತ್ತಾ ಅಥವಾ ಇನ್ನೇನಾದರೂ ಆದೇಶ ಬರುತ್ತಾ ಅಂತ. ಬಟ್ ಉನ್ನತ ಹುದ್ದೆಯಲ್ಲಿ ಇರೋದ್ರಿಂದ ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾಗಿತ್ತು. ಬಟ್ ಅದನ್ನು ಹೊರತುಪಡಿಸಿ ಯಾಕೆ ಈ ಥರ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ. ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಈ ಥರ ಆಯಿತು, ಏನು ಗೆತ್ತ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನಿಜವಾಗ್ಲೂ ಸಹ ಏನು ಕೊಪ್ಪಳ ಜಿಲ್ಲಾಧಿಕಾರಿಗಳ ನಡೆ ಇದೀಗ ಸಾರ್ವಜನಿಕವಾಗಿ ಆಕ್ರೋಶಕ್ಕೆ ಕಾರಣವಾಗಿರೋಂಥದ್ದು. ಯಾಕಂತಂತಂದರೆ ಏನು ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ನಗರಸಭೆ ವ್ಯಾಪ್ತಿಯಲ್ಲಿ ಒಂದು ಏನಂದರೆ ವಾಲ್ಮೀಕಿ ವೃತ್ತದಿಂದ ಒಂದು ಪಂಪಾನಗರ ರಸ್ತೆ ಮುಖಾಂತರ ಸಿದ್ದಿಕೇರಿಗೆ ಹೋಗುವಂಥ ರಸ್ತೆ ನಿರ್ಮಾಣ ಮಾಡೋ ಸಲುವಾಗಿ ಅಲ್ಲಿನ ನಗರಸಭೆ ಅಧಿಕಾರಿಗಳು 2017ರಲ್ಲಿ ಏನಂದರೆ ಅಲ್ಲಿನ ಜಮೀನು ಕೆಲವೊಂದಿಷ್ಟು ಅಂದರೆ ಇರುಪಾಕ್ಷಪ್ಪ ಅಂತ ಅವರ ಒಂದು ರೈತನ ಜಮೀನು, ಅದರ ಜೊತೆಗೆ ಕಲ್ಮಠದ ಶ್ರೀಗಳ ಒಂದು ಜಮೀನನ್ನು ಅವರ ಮಾಹಿತಿ ಇಲ್ಲದೆ ಒತ್ತುವರಿ ಮಾಡಿಕೊಂಡು ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆ ಕಾರಣಕ್ಕಾಗಿ ಸ್ವತಃ ಏನು ಗಂಗಾವತಿಯ ಕಲ್ಮಠದ ಶ್ರೀಗಳು ಮತ್ತು ಇರುಪಾಕ್ಷಪ್ಪ ಎನ್ನುವ ರೈತರು ಗಂಗಾವತಿಯ ಸಿವಿಲ್ ನ್ಯಾಯಾಲಯದ ಮೊರೆ ಹೋಗಿದ್ರು. ಇಲ್ಲ, ನಮಗೆ ಯಾವುದೇ ರೀತಿಯಿಂದ ಪರಿಹಾರ ಕೊಡದೆ ಈ ರೀತಿ ನಾವು ರಸ್ತೆಯನ್ನು ಒತ್ತುವರಿ ಮಾಡಿದ್ದಾರೆ, ಒತ್ತುವರಿ ಮಾಡಿ ನಮಗೆ DC ಅವರಾಗಲಿ ಮತ್ತು ನಗರಸಭೆಯವರು ಪರಿಹಾರ ಕೊಟ್ಟಿಲ್ಲ ಅಂತ ಹೇಳ್ಕೊಂಡಿದ್ರು. ತದನಂತರ ಸುದೀರ್ಘವಾದಂಥ ವಿಚಾರಣೆ ನಡೆಸಿದ ನ್ಯಾಯಾಲಯ ಇವರಿಗೆ ಪರಿಹಾರ ಕೊಡಿ ಅಂತೇಳಿ ಆದೇಶ ಮಾಡಿತ್ತು. ಆದರೆ ಒಂದನೇ ಆದೇಶಕ್ಕೆ ಯಾವುದೇ ರೀತಿ ತಲೆ ಕಡಿಸ್ಕೊಳ್ಳೋದಂಥ ಕೊಪ್ಪಳ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಅವರು ಆದೇಶವನ್ನು ಧಿಕ್ಕಾರ ಮಾಡಿದ್ರು. ತದನಂತರ ಮತ್ತೆ ಏನಂದರೆ ವಿಚಾರಣೆ ಮಾಡಿದಂಥ ನ್ಯಾಯಾಲಯ ರೈತರಿಗೆ ಪರಿಹಾರ ಕೊಡು ಅಂತೇಳಿ ಸೂಚನೆ ಮಾಡಿತ್ತು. ಅದರ ಕಾರಣಕ್ಕಾಗಿ ಪರಿಹಾರ ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ಜಿಲ್ಲಾಧಿಕಾರಿಗಳಿರುವಂಥ ಉಪಕರಣಗಳನ್ನು ಮತ್ತು ಜಿಲ್ಲಾಧಿಕಾರಿಗಳ ಕಾರನ್ನು ಜಪ್ತಿ ಮಾಡಿ ಅಂತೇಳಿ ಆದೇಶ ಮಾಡಿದರು. ಆದರೆ ತದನಂತರ ಕಳೆದ ಏಪ್ರಿಲ್ 17ರಂದು ಜಪ್ತಿ ಮಾಡಲು ಹೋದಂಥ ಕೋರ್ಟ್ನ ಸಿಬ್ಬಂದಿಗಳಿಗೆ ಏಕವಚನದಲ್ಲಿ ಜಿಲ್ಲಾಧಿಕಾರಿಗಳು ಬೈದಿದ್ದಾರೆ ಅಂತೇಳಿ ಆರೋಪ ಕೇಳಿ ಬಂದಿರುತ್ತದೆ. ತದನಂತರ ಒಂದು ನ್ಯಾಯಾಲಯದ ಆದೇಶವನ್ನು ಧಿಕ್ಕಾರ ಮಾಡಿದ್ದಾರೆ ಅಂತೇಳಿ ಈ ಬಗ್ಗೆ ಸುದೀರ್ಘವಾದಂಥ ಸುದ್ದಿಯನ್ನು ಕೂಡ TV5 ಬಿತ್ತರ ಮಾಡಿತ್ತು. ಇದೀಗ ಏನಂದರೆ ನ್ಯಾಯಾಲಯ ಅಂತಂದರೆ ಒಂದು ಆದೇಶವನ್ನು ಮತ್ತೆ ಇದೀಗ ಸ್ವತಃ ಏನಂತಂದರೆ ಹೇಗಾದರೂ ಮಾಡಿ ಆ ನ್ಯಾಯಾಲಯದ ಆದೇಶಕ್ಕೆ ತಪ್ಪಿಸ್ಕೊಳ್ಬೇಕಂತೇಳಿ ಹೊಸ ಮಾಸ್ಟರ್ ಪ್ಲಾನನ್ನು ಜಿಲ್ಲಾಧಿಕಾರಿಗಳು ಮಾಡಿದಂತೆ ಕಾಣ್ತಿದೆ. ಯಾಕಂತಂದರೆ ಏನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇರಬೇಕಾದಂಥ ವಾಹನವನ್ನು ಸರ್ವಿಸ್ ಎಂಬ ನೆಪದಲ್ಲಿ ಇದೀಗ ಹೊಸಪೇಟೆಯ ಒಂದು ಖಾಸಗಿಯ ಒಂದು ಸರ್ವಿಸ್ ರೂಮಿಗೆ ಅದನ್ನು ಈಗ ಕಾರನ್ನು ರವಾನೆ ಮಾಡಿರುತ್ತದೆ. ಆ ಕಾರು ಎಲ್ಲಿದೆ ಅಂತೇಳಿ ನೋಡಿದಾಗ ಒಂದು ಹೊಸಪೇಟೆಯ ಒಂದು ಖಾಸಗಿ ಶೋರೂಮಲ್ಲಿ ಒಂದು ಸರ್ವಿಸ್ ಕಳಿಸಿದ್ದೀವಿ ಅಂತೇಳಿ ಒಂದು ಸ್ವತಃ ಈಗ ಫೋಟೋ ಕೂಡ ವೈರಲ್ ಆಗಿರುವಂಥದ್ದು. ಅಂದರೆ ನ್ಯಾಯಾಲಯದ ಹೇಗಾದರೂ ಮಾಡಿ ನ್ಯಾಯಾಲಯದ ಆದೇಶವನ್ನು ಧಿಕ್ಕಾರ ಮಾಡಿದ್ದೊಂದಾಯಿತು. ಒಂದು ವೇಳೆ ಕಾರು ಕೊಟ್ಟರೆ ನಿಜವಾಗ್ಲೂ ಕೂಡ ನನಗೆ ಒಂದು ರೀತಿ ಮುಜುಗರ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸ್ವತಃ ಜಿಲ್ಲಾಧಿಕಾರಿಗಳು ಸರ್ವಿಸ್ ಮಾಡಿಸ್ಬೇಕು ಕಾರನ್ನು, ಆ ಕಾರಣಕ್ಕಾಗಿ ರವಾನೆ ಮಾಡಿದ್ದೀನಿ ಅಂತೇಳಿ ಒಂದು ನೆಪದಲ್ಲಿ ಈಗ ಹೊಸಪೇಟೆಯ ಖಾಸಗಿ ಶೋರೂಮ್ಗೆ ಸರ್ವಿಸ್ ಕಳಿಸಿದ್ದೀನಿ ಅಂತೇಳಿ ಹೇಳ್ಕೊಂಡಿರುತ್ತದೆ. ಅದರ ಜೊತೆಗೆ ಏನಂತಂದರೆ ಆ ಸರ್ವಿಸ್ ಕೂಡ ಕಾರಲ್ಲಿ ಸರ್ವಿಸ್
ಸೆಂಟರ್ ಇದೆ, ಆ ಸರ್ವಿಸ್ ಸೆಂಟ್ರಲ್ಲಿ ಕೂಡ ಕಾರ್ಯನಿರುತ್ತದ್ದು. ಇದನ್ನೆಲ್ಲ ನೋಡ್ತಾ ಇದ್ರು ಕೂಡ ಜಿಲ್ಲಾಧಿಕಾರಿಗಳು ಈ ನ್ಯಾಯಾಲಯದ ಆದೇಶಕ್ಕೆ ಕಿಮ್ಮತ್ತು ಕೊಡ್ತಾ ಇಲ್ಲ, ನ್ಯಾಯಾಲಯದ ಆದೇಶವನ್ನು ಧಿಕ್ಕಾರ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಒಂದು ರೀತಿ ಕಾನೂನು ಆದರೆ ಜಿಲ್ಲಾಧಿಕಾರಿಗಳು ಒಂದು ರೀತಿ ಕಾನೂನುವಾ ಅನ್ನುವ ಆರೋಪ ಮತ್ತು ಸಾರ್ವಜನಿಕರಲ್ಲಿ ಕೇಳಿಬಂದಿರುತ್ತದ್ದು. ಸ್ವತಃ ಈ ಬಗ್ಗೆ ದೂರುದಾರರು ಏನು ಕೋರ್ಟ್ಗೆ ಹೋಗಿದ್ರು, ದೂರು ಕೊಟ್ಟಿದ್ರು, ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ನಮಗೆ ನಾವು ಇದ್ದಂಥ ಜಮೀನನ್ನು ಜಿಲ್ಲಾಧಿಕಾರಿ ಕಸ್ಕೊಂಡ್ಬಿಟ್ಟಿದ್ದಾರೆ, ಅದು ಅನಧಿಕೃತ ಕಸ್ಕೊಂಡಿದ್ದಾರೆ. ಈಗ ಪರಿಹಾರ ಕೊಡಿ ಅಂತ ಕೇಳಿದ್ರೆ ಪರಿಹಾರ ಕೊಡ್ತಾ ಇಲ್ಲ. ಮತ್ತು ಅದರ ಜೊತೆಗೆ ಜಪ್ತಿ ಕಾರುಗಳನ್ನು ಜಪ್ತಿ ಮಾಡಿ ಮತ್ತು ಪೀಠಗಳನ್ನು ಜಪ್ತಿ ಮಾಡಿ ಹಣ ಕೊಡಿಸುವಂಥ ಕೆಲಸ ಕೋರ್ಟ್ ಮಾಡಿದ್ರೆ ಕೋರ್ಟ್ ಕೂಡ ಆದೇಶಕ್ಕೆ ಒಂದು ಬೆಲೆನೂ ಕೊಡ್ತಾ ಇಲ್ಲ. ಈಗ ಅದೇ ನಮ್ಮ ಪರಿಸ್ಥಿತಿ ಹೇಗೆ ಅಂತೇಳಿ ಕೂಡ ಈಗ ಆಕ್ರೋಶ ವ್ಯಕ್ತಪಡಿಸಿದರೆ ಈಗಲಾದರೂ ಜಿಲ್ಲಾಧಿಕಾರಿಗಳು ತಮ್ಮ ಏನಂದರೆ ಸ್ವಪ್ರತಿಷ್ಠೆಯನ್ನು ಬಿಟ್ಟು ಏನು ರೈತರಿಗೆ ಪರಿಹಾರ ಕೊಡಬೇಕು ಆ ಪರಿಹಾರ ಕೊಡಿಸುವಂಥ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ಬೇರೆ ಏನಂದರೆ ಆ ಕಾರನ್ನು ಜಪ್ತಿ ಮಾಡೋ ಬಂದಂಥ ಸಿಬ್ಬಂದಿಗಳಿಗೆ ಏನು ಏಕವಚನದಲ್ಲಿ ಬೈದಿದ್ದಾರೆ ಅಂತ ಆರೋಪ ಬಂದಿತ್ತು. ಈ ಬಗ್ಗೆ ಕೂಡ ವಕೀಲರು ಕೂಡ ಏನು ನ್ಯಾಯಾಧೀಶರ ಮುಂದೆ ಹೇಳ್ಕೊಂಡಿರುವಂಥದ್ದು. ಇದನ್ನೆಲ್ಲ ನೋಡ್ತಾ ಇದ್ದರೆ ಯಾಕಂದರೆ ಜಿಲ್ಲಾಧಿಕಾರಿಗಳು ಒಂದು ಸ್ವಪ್ರತಿಷ್ಠೆ ಸಲುವಾಗಿ ಒಂದು ಈ ರೀತಿ ವರ್ತನೆ ಮಾಡೋದು ಸರಿಯಲ್ಲ ಅನ್ನುವ ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿರುತ್ತದೆ. ಥ್ಯಾಂಕ್ ಯು ನಾಗರಾಜ್.